ಯವ್ವಾ 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 ಅಯ್ಯೋ ಯವ್ವ ಸುಮ್ನಿರಿ ಯವ್ವ. ಹೆಂಗ ಸುಮ್ನಿರ್ಬೇಕ? ದನ ಬಡ್ದಂಗ ಬಡ್ದಾರ ನನ್ನ. ಯವ್ವಾ ಅದಕ್ಕ ಅಲ್ಲೇನ ಕಲ್ಲುಪ್ಪಿನ ಶಾಖ ಕೊಡತ್ತೀನಿ, ಕಡಿಮೆ ಆಗ್ತದ ಸುಮ್ನಿರ. ಏನ್ ಕಡಿಮೆ ಆಕೈತ? ಯವ್ವಾ ಅಯ್ಯೋ ಸಾಯ್ತೀನ್ರು. ಅಯ್ಯೋ ಹಿಂಗ ಕಲ್ಲು ಉಪ್ಪಿಂದ ಶಾಖ ಕೊಡುದಲ್ಲ, ಅವ್ರು ನನ್ನ ದನ ಬಡ್ದಂಗ್ ಬಡಿ ಮುಂದ ನೀ ತಡಿಬೇಕಾಗಿತ್ತು. ಯಾಕ ನಾನ್ ನಿಂದಿರ್ಸ್ಲಿಲ್ಲೇನ? ನಿಂದಿರ್ಸಕ್ಕ ಎಲ್ಲಾ ಪ್ರಯತ್ನ ಮಾಡೀನಿ, ಆದ್ರೆ ಏನ್ ಪ್ರಯೋಜನ? ಎಲ್ಲ ತಪ್ಪು ನಿಂದ. ನಾನೇನ್ ತಪ್ಪು ಮಾಡೀನ? ಆ ಏನಾರ ಐಡಿಯಾ ಮಾಡಿದ್ರ ಕರೆಕ್ಟ್ ಆಗಿ ಮಾಡ್ಬೇಕು, ಹೌದಿಲ್ಲ? ಅರ್ಧ ರಾತ್ರಿನಾಗ ಅಮ್ಮೋರ್ ಬಂದಾಳ, ಮೋಹಿನಿ ಭೂತ ಅಂತ ಹೇಳಿ ನೀ ಹಂಗೆಲ್ಲ ನಾಟಕ ಮಾಡಿ ಆ ಆಕ್ಸಿಡೆಂಟ್ ಆಗಿ ಸುಮ್ನಿರ್ಲಾರ್ದ ನೀನಿಬ್ರು ಮೊಮ್ಮಕ್ಕಳಿಗೆ ಹೇಳಿ ಹೊಡ್ಸಿದ್ಲ. ಈಗ ನೀ ಅನುಭವಿಸಾಕತಿ. ಅರ್ಧ ರಾತ್ರಿಯಾಗ ಅಮ್ಮೋರ್ ಬರುದಿಲ್ಲ ಅಂತೇಳಿ ಯಾವ ಪುಸ್ತಕದಾಗ ಬರ್ದೈತೆ ಹೇಳು? ನೀ ಮಾತಾಡ್ಬೇಕಾಗಿತ್ತು, ಹೌದಿಲ್ಲ? ಅಮ್ಮವ್ರು ಅರ್ಧ ರಾತ್ರಿಯಾಗ ಯಾಕೆ ಬರುದಿಲ್ಲ? ದೇವ್ ಅಷ್ಟ ಬರ್ತಾವೇನಂತ ಕೇಳ್ಬೇಕಾಗಿತ್ತು. ಈಗ ಮಾತಾಡಲ್ಲ ಪಾಯಿಂಟ್. ನಿನಗ್ ಹೊಡೆದಾಗ ಹೇಳ್ಬೇಕಿತ್ತದನ. ನನ್ನ ದನ ಬಡ್ದಂಗ್ ಬಡಿಯೋ ಮುಂದ ಯೋಚನೆ ಹೆಂಗ ಬರುತ್ತಾ? ನೋವಾಗೋ ಮುಂದ ಸಾಯ್ತೇನ್ರು. ಏಯ್ ಸಾಕ್ ಸುಮ್ನಿರು, ಯಾಕೆ ಹಂಗ ನಗ್ತಿದಿ? ಇನ್ನೇನ್ ನಕ್ದೆ? ನಿಮ್ಮನ್ ನೋಡ್ತಿದ್ರೆ ಪಾಪ ಅನ್ನಿಸ್ತಿದೆ, ನಗು ಬರ್ತಿದೆ. ನೀ ನಕ್ಷಣಿ ಮಾಡಂಗೈತೆ ನಮ್ ಪರಿಸ್ಥಿತಿ. ಮತ್ತಲ್ವಾ? ಏನ್ ಶ್ಯಾಮ್ಲಮ್ಮ, ನಿಮ್ ಕೂಲ್ ಆಗಿರೋ ಐಡಿಯಾ ಸರಿಯಾಗಿ ವರ್ಕ್ ಆಗ್ಲಿಲ್ವಲ್ಲ? ಯವ್ವಾ ಅಯ್ಯೋ ಅಯ್ಯೋ ಅಲ್ಲಾಡಿದ್ರೆ ಬಾಡಿ ನೋವಾಗುತ್ತೆ, ಮಲ್ಕೋ. ಏನ ನನ್ನ ಎದುರಸಾಕತ್ತೇನು? ಹೆದರ್ಸ್ತಾ ಇಲ್ಲ, ಆಲ್ರೆಡಿ ನಡ್ದಿರೋದನ್ನ ನೆನ್ಪಲ್ಲಿ ಇಟ್ಕೋ. ಏಯ್ ನೀ ಬೇಕಂತ ಹೊಡ್ಸಿ ಅಲ್ಲ ನಮ್ಮ ಅವ್ವಗ. ಅಯ್ಯೋ ಅತ್ತೆ, ನೀವ್ ಯಾವಾಗ್ಲೂ ಹೀಗೆ ಪಟ್ ಅಂತ ಎಲ್ಲಾನು ಕಂಡು ಹಿಡಿತೀರಾ. ಅಂದ್ರ ಖರೇನಾ ಬೇಕು ಅಂತ ನಮ್ಮ ಅವ್ವಗ್ ಹೊಡ್ಸಿ? ಮತ್ತೆ ನಾನು ನನ್ ಗಂಡನ್ ಜೊತೆ, ನಮ್ಮ ಅಕ್ಕ ಅವ್ರ ಗಂಡನ್ ಜೊತೆ ನೆಮ್ಮದಿಯಾಗಿರ್ಬಾರ್ದು ಅಂತ ಹೇಳಿ ಹೀಗ್ ಮೈ ಮೇಲ್ ದೇವ್ರ್ ಬಂದಿದೆ ಅಂತ ಹುಚ್ಚುಚ್ಚಾಗೆಲ್ಲ ಆಡಿದ್ರೆ ನನ್ಗೇನ್ ಕೋಪ ಬರಲ್ವಾ? ನಿಮ್ ಮಕ್ಳು ಪಾಪ ಮದ್ವೆ ಆಗಿದ್ದ ದಿನದಿಂದ ದಿನಗಳನ್ನ ಲೆಕ್ಕ ಹಾಕ್ತಾನೆ ಬದುಕ್ತಿದ್ದಾರೆ. ವಯಸ್ಸಿಗೆ ಬಂದಿರೋ ಗಂಡ್ ಮಕ್ಳಿಗೆ ಅವ್ರ ಆಸೆ ಪಟ್ಟಿದ್ದನ್ನ ಕೊಡದೆ ಇದ್ರೆ ಕೋಪ ಬರಲ್ವಾ? ಅದಕ್ಕೆ ಅಜ್ಜಿನ ಚೆನ್ನಾಗಿ ಹೊಡೆದಾಕಿದ್ದಾರೆ ಮೊಮ್ಮಕ್ಳು. ಏನ ಬೇಕಂತ ಹೊಡೆಸ್ದೇನು ನನ್ನ ಮೊಮ್ಮಕ್ಕಳ ಕೈಯಿಂದ? ನಾನ್ ಹೊಡೆಸ್ಲಿಲ್ಲ, ನೀವೇ ಹೊಡೆಸ್ಕೊಳ್ಳೋ ಅಂತ ಪರಿಸ್ಥಿತಿ ತಂದ್ಕೊಂಡಿದ್ದು. ಅಮ್ಮ ಅಲ್ಲ, ಯಾರೇ ಆಗಿದ್ರು ಮನೇಲಿ ಮೊಮ್ಮಕ್ಳು ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ ಅಂದ್ರೆ ಮರಿ ಮಗ ಹುಟ್ತಾನೆ, ಮರಿ ಮೊಮ್ಮಗಳು ಹುಟ್ತಾಳೆ ಅಂತ ಅವ್ರನ್ನ ಎತ್ತಿ ಆಡ್ಸಿ ಅವ್ರನ್ನ ನೋಡ್ಕೊಂಡು ನೆಮ್ಮದಿಯಾಗಿ ಸ್ವರ್ಗಕ್ ಹೋಗೋಣ ಅಂತ ಅನ್ಕೋತಾರೆ. ಆದ್ರೆ ನೀನಂತೂ ನಮ್ ಸಂಸಾರನೇ ಹಾಳ್ ಮಾಡ್ಬೇಕು ಅಂತಿದ್ಯಾ. ಅದಕ್ಕೆ ಕೆಟ್ಟದಕ್ಕೆ ಕೆಟ್ಟದೇ ಆಗೋದು. ಏಯ್ ನನ್ನ ಮಕ್ಕಳ ಕೈಯಾಗ ನಮ್ಮವ್ವಗ್ ಹೊಡ್ಸಿದ್ದು ಅಲ್ದ, ಇಲ್ಲಿ ಬಂದ ಭಾಷಣ ಮಾಡಕತ್ತಿ. ಚರ್ಮ ಸುಲಿತಿನಿಂದ ಏನ್ ಅನ್ಕೊಂಡಿ? ಆಹಾ, ಸುಲಿತೀರ ಬಿಡಿ ಚರ್ಮನ. ಅತ್ತೆ, ಈಗ ಸವಾಲ್ ಹಾಕ್ತಿದ್ದೀನಿ ಕೇಳಿ. ಈಗ ನಾನ್ ಸಂಸಾರ ಮಾಡ್ಬಾರ್ದು ಅಂತ ಇಷ್ಟೆಲ್ಲ ನಾಟಕ ಆಡ್ತಿದ್ದೀರಾ ಅಲ್ವಾ? ಬರ್ದಿಟ್ಕೊಳ್ಳಿ, ಬರೋ ತಿಂಗಳು ಇದೇ ತಾರೀಕಿಗೆ, ಅಂದ್ರೆ ತಿಂಗಳು ಮುಗಿಯೋ ಅಷ್ಟ್ರಲ್ಲಿ ನಾನು ವಾಂತಿ ಮಾಡ್ಕೊಂಡು ತೋರಿಸ್ತೀನಿ. ಏನ ಪಿತ್ತದ ವಾಂತೇನ? ಹಬ್ಬಾ, ಜೋಕು ಸಾಕಾಯ್ತು. ನಾನು ತಿಂಗಳಲ್ಲಿ ವಾಂತಿ ಮಾಡ್ತೀನಿ, ಆಗ ನಿಮ್ಗಾಗುತ್ತೆ ಪಿತ್ತ. ಅತ್ತೆಗೆ ಇಳಿಸ್ತೀನಿ ಸೊಕ್ಕು. ರೆಡಿಯಾಗಿರಿ. ಈ ವರ್ಷ ಈ ಮನೇಲಿ 3 ಜನ ಸೊಸೆದಿರು, 3 ಡೆಲಿವರಿಗಳು. ನಮ್ಗಳ ಮಕ್ಳಿಗೆ ಎರಿಯಕ್ಕಾಗ್ದೆ, ಅವ್ರ ಸುಸ್ಸು ಬಟ್ಟೆನ ಒಗ್ಯಕ್ಕಾಗ್ದೆ ಪಡ್ಬಾರ್ದು ಪಾಡ್ ಪಡೋದಿಕ್ಕೆ ರೆಡಿಯಾಗಿರಿ. ಸುಂದರಿಯೇ ಸುಂದರಿಯೇ ದೇವತೆಯೇ ಸುಂದರಿಯೇ ಮನಸ್ಸಿನಲ್ಲಿ ಕಾಡಿದೆಯೇ ಸುಂದರಿಯೇ. ಪೂರ್ವಿಯಮ್ಮ ಪೂರ್ವಿಯಮ್ಮ ನಮ್ಮ ಬದುಕೆ ಪಂಚರಮ್ಮ. ಮನದೊಳಗೆ ಚೆನ್ನಾಗಿ ಹಾಡ್ಕೊಂಡು ನಿಂತಿದ್ಯಾ, ಸರಿ ಬಿಡು. ನಮ್ ಬದುಕು ಹಂಗೆ ಆಗೋಗಿದೆ. ಕಾಡಿದೆ ಮನೇಲಿದ್ದು ಪಂಜದಲ್ಲಿರೋ ಪಕ್ಷಿ ತರ ಯಾವ ಸುಖ ಸಂತೋಷನೂ ಇಲ್ಲ.
ನಿನಗಾಗಿ ಎಲ್ಲೆಲ್ಲೋ ಹುಡುಕಿದೆ ನಾನು ಸುಂದರಿಯೇ ನಿನ್ ಕೆನ್ನೆ ಕ್ರೀಮ್ ಹಚ್ಕೋತಾ ಇದ್ರೆ ಹಾಗೆ ನೋಡ್ತಾನೆ ನಿಂತ್ಕೋಬೇಕು ಅನ್ಸುತ್ತೆ. ಆ ಕೆನ್ನೆ ನೋಡ್ತಾ ಇದ್ರೆ ಆಪಲ್ ಹಣ್ಣು ತಿಂದ ಹಾಗೆ ಕಚ್ಚಿ ತಿನ್ಬಿಡ್ಬೇಕು ಅನಿಸ್ತಾ ಇದೆ. ನನ್ ಮನೆ ಅಲ್ಲಿರೋರ್ಗೆ ಕಡ್ಲೆ ಇಲ್ಲ ಅನ್ನೋ ಥರ ಈ ಮನೇಲಿ ಹುಟ್ಟಿರೋ ಪಾಪಕ್ಕೆ ಯಾವ ಸುಖ ಸಂತೋಷನೂ ಅನ್ಭವಿಸ್ದಿರಂಗಾಗಿದೆ. ನಿನ್ನೆ ರಾತ್ರಿ ಹೆಂಗೋ ಸೆಟ್ ಮಾಡ್ಕೊಳ್ಳೋಣ ಅಂತಿದ್ರೆ ಆ ಮುದುಕಿ ನಾಟಕ ಆಡ್ಬಿಟ್ಟು ಇರೋ ಪ್ಲಾನ್ ಎಲ್ಲ ಹಾಳು ಮಾಡಾಕ್ಬಿಟ್ಲು. ಇಲ್ಲಿ ಏನೂ ಆಗಲ್ಲ. ಈ ಹಾಳಾದ ಮನೇಲಿ ನಮಗ್ ಬೇಕಾಗಿರೋದಂತೂ ಸಿಗೋದೇ ಇಲ್ಲ. ಸೈಲೆಂಟ್ ಆಗಿ ಇದಕ್ಕೊಂದು ಐಡಿಯಾ ಮಾಡ್ಲೇಬೇಕು. ಏನ್ ಮಾಡೋದು? ಈ ಮನೇಲಿ ನಮಗೆ ಸಿಗ್ಬೇಕಾಗಿರೋದು ಸಿಗೋದಿಲ್ಲ ಗೊತ್ತು. ಆದ್ರೆ ಪೂರ್ವಿನ ಹೇಗೋ ಕನ್ವಿನ್ಸ್ ಮಾಡ್ಬಿಡ್ತೀನಿ. ಈ ಪ್ರೋಗ್ರಾಮ್ ಪೂರ್ವಿಗೂ ಗೊತ್ತಿಲ್ದಂಗೆ ಪೂರ್ವಿ ಓದ್ಕೊಳ್ಳೋ ರೂಮಲ್ಲೇ ಏರ್ಪಾಡು ಮಾಡಬೇಕು. ನೋಡ್ತೀರೋ ಮನದೊಳಗೆ ನೀನು ಅಡಗಿರುವೆ. ಪೂರ್ವಿ ಆ ರೆಡಿನಾ? ಹಾ ರೆಡಿ. ಏಯ್ ಯಾಕೆ ಹಾಗೆ ನೋಡ್ತಿದ್ಯಾ? ನನ್ನ ಹೆಂಡತಿನ ನಾನು ನೋಡ್ತಾ ಇದ್ದೀನಿ. ಬೆಳಗ್ಗೆ ನೋಡಿದ್ ಸಾಕು, ನಡಿ ಹೋಗೋಣ. ನಿನ್ನ ಹೀಗೆ ನೋಡ್ತಾ ಇದ್ರೆ ಹಾ ನೋಡ್ತಾ ಇದ್ರೆ ಗಟ್ಟಿಯಾಗಿ ತಬ್ಕೊಂಡು ಉಮ್ಮ ಉಮ್ಮಮ್ಮ ಉಮ್ಮ ಉಮ್ಮಮ್ಮ ಅಂತ ಮುದ್ ಕೊಡ್ಬೇಕು ಅನಿಸ್ತಾ ಇದೆ. ಏಯ್ ಏನೇ ಹುಚ್ಚಾಟ? ಹುಚ್ಚಾಟ ಅಲ್ವೇ, ಉಮ್ಮ ಬೇಕು. ಹೀಗಾಡಿದ್ರೆ ಉಮ್ಮ ಕೊಡಲ್ಲ, ಕೆನ್ನೆಗೆ 2 ಕೊಡ್ತೀನಿ. ಹೋಗು. ಇಲ್ಲಿ ನೋಡು, ನಾವಿಲ್ಲಿಂದ ಸೈಕಲಲ್ಲಿ ಬೇರೆ ಹೋಗ್ಬೇಕು. ಸೈಕಲ್ ತುಳಿಬೇಕು ಅಂದ್ರೆ ಪೆಟ್ರೋಲ್ ಬೇಕೇ ಬೇಕು ತಾನೆ. ನೀನು 4 ಲೀಟರ್ ಪೆಟ್ರೋಲ್ ಕೊಟ್ರೆ ಆಚೆ ಹೋಗ್ಬಿಡ್ಬಹುದು. ಹಾ 4 ಲೀಟರ್ ಪೆಟ್ರೋಲಾ? ಏನ್ ಹುಚ್ಚ ನಿನ್ಗೆ? 4 ಲೀಟರ್ ಪೆಟ್ರೋಲ್ ಅಂದ್ರೆ ಏನು? 4 ಲೀಟರ್ ಪೆಟ್ರೋಲ್ ಅಂದ್ರೆ KISS. ಛೀ ನಾಚಿಕೇಡ್ ಗಂಡ. ಇಲ್ಲಿ ನೋಡು, ರಾತ್ರಿ ಮುದುಕಿ ತಡೆದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಛೀ ಪೋಲಿ, ಬಾ ಹೋಗೋಣ. ಪೆಟ್ರೋಲ್ ಹಾಕು ಹೋಗೋಣ. ನಡಿ. ಸರಿ ಬಾ, ನಾನು ನೋಡ್ತೀನಿ. ಬಾ. ಏನ್ ಪಲ್ಲವಿ ಇದು? ಬಂದಾಯ್ತಲ್ಲ, ಯಾಕಿಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ಯಾ? ನಿಧಾನಕ್ ನಡಿ, ಬಿದ್ರೆ ಕಷ್ಟ. ಇಲ್ಲ ರೀ, ಲತಾಂಬ ಬಸ್ರಿ ಆಗಿದ್ದಾಳೆ ಅಂತ ಗೊತ್ತಾದಾಗಿಂದ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿದೆ. ಬೇಗ ಬನ್ರಿ, ಬನ್ನಿ. ಹಾ, ಮಗಳಲ್ದೇ ಇದ್ರು ಲತಾ ಗರ್ಭಿಣಿ ಆಗಿದ್ದಾಳೆ ಅಂತ ಇಷ್ಟೊಂದು ಖುಷಿ ಪಡ್ತಾ ಇದ್ಯಾ? ನಿನ್ ಮಕ್ಳೇ ಆಗಿದ್ದಿದ್ರೆ ನಿನ್ ಕಾಲು ನೆಲದಲ್ಲಿ ನಿಲ್ತಿತ್ತ ಹೇಳು? ಬಾ 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 ಬಾ. ಅಮ್ಮ, ಅಪ್ಪ, ಮಾವ ಈಗ ತಾನೇ ಬಂದ್ರ? ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ಮದ್ವೆ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗೇ ನಡೀತು ಕಣಪ್ಪ. ಬನ್ನಿ ಬನ್ನಿ, ಒಳಗ್ ಬನ್ನಿ, ಒಳಗ್ ಬನ್ನಿ. ನೀವೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀರಾ? ಕೆಲ್ಸಕ್ಕೆ ಹೋಗ್ತಾ ಇದೀವಿ ಮಾವ. ಹೌದಾ? ಮತ್ತೆ ಲೇಟ್ ಆಗುತ್ತೇನೋ? ಅಯ್ಯೋ ಪರವಾಗಿಲ್ಲ, 5 ನಿಮಿಷ ಅಷ್ಟೇ, ಏನು ಪರವಾಗಿಲ್ಲ. ಬನ್ನಿ ಬನ್ನಿ ಬನ್ನಿ, ಕೊಡಿ ಕೊಡಿ. ಪರವಾಗಿಲ್ಲ, ಕೊಡಿ ಅತ್ತೆ, ಬ್ಯಾಗ್ ಕೊಡಿ. ಬಾ ಪೂರ್ವಿ, ಅಪ್ಪ, ಕರ್ಕೊಂಡ್ ಬಾ ಬಾ. ಅಮ್ಮ. ಬನ್ನಿ ಬನ್ನಿ ಬನ್ನಿ. ಅಪ್ಪ ಅಪ್ಪ, ಯಾರು ಬಂದಿದಾರ ನೋಡು. ನೋಡಿದ್ಯಾ? ಯಾರಾದ್ರೂ ಮನೆಗ್ ಬಂದ್ರೆ ಮನೆ ಮಕ್ಳು ಫಸ್ಟು ಅಮ್ಮ ಯಾರು ಬಂದಿದಾರ ನೋಡು ಅಂತಾರೆ. ಆದ್ರೆ ಇವ್ರ ಮನೇಲಿ ಸುಮ್ನಿರ್ರಿ. ಹಾ ಬರ್ತಿದ್ದೀನೋ. ಯಾರು ಬಂದ್ರು? ಅರೇ ಬೀಗ್ರು. ನಾಗರಾಜವ್ರೆ, ಪಲ್ಲವಮ್ಮ ಚೆನ್ನಾಗಿದ್ದೀರಾ? ಮದುವೆ ಹೋಗಿದ್ರಂತೆ? ಹೌದಣ್ಣ. ಆರಾಮಾಗಿದ್ದೀರ ತಾನೆ? ಆರಾಮಾಗಿ ಇದ್ದೀವಿ. ಅಮ್ಮ, ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೀವಮ್ಮ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ. ಅಳಿಯಂದ್ರೆ ಹೇಗಿದ್ದೀರಾ? ಚೆನ್ನಾಗಿದ್ದೀನತ್ತೆ. ಮಾವ, ನೀವ್ ಹೇಗಿದ್ದೀರಾ? ಏನೋ ಪರವಾಗಿಲ್ಲ. ಮಾವ, ನೀವಿನ್ನೂ ಕೋಪದಲ್ಲೇ ನನ್ನ ಜೊತೆ ಮಾತಾಡ್ತಾ ಇದ್ದೀರಲ್ಲ, ನನಗೆ ತುಂಬಾ ನೋವು ಆಗ್ತಿದೆ, ಗಿಲ್ಟು ಕಾಡ್ತಾ ಇದೆ. ಅವತ್ತು ನಾನು ನಿಮ್ಮನ್ನ ಬೇಕಂತ ಆ ರೀತಿ ತಳ್ಳಿಲ್ಲ ಮಾವ. ಜಗಳ ನಿಲ್ಸೋದಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ಆ ಥರ ಆಗೋಯ್ತು ಅಷ್ಟೇನೆ. ಅದನ್ನ ಇನ್ನೂ ನಾನು ಬೇಕಂತಾನೆ ಮಾಡಿದೆ ಅಂತ ನೀವು ಅಂದ್ಕೊಂಡಿದ್ರೆ ನನ್ನ ಕ್ಷಮಿಸ್ಬಿಡಿ. ಎಲ್ಲರ ಮುಂದೆ ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಅಯ್ಯೋ, ಏನಪ್ಪ ನೀನು ಮುಗ್ದೋಗಿದ್ಯಲ್ಲ, ಬಿಟ್ಟಾಕೋದ್ನ. ಇಲ್ಲ ಮಾವ, ಅವತ್ತು ಆ ಥರ ನಡೆದಿದ್ದಕ್ಕೆ ನನಗೆ ಇವತ್ತಿನ ತನಕ ನೋವು ಆಗ್ತಾನೆ ಇದೆ. ಗೀತನ್ ಜೊತೆನೂ ನನಗೆ ತುಂಬ ಕಷ್ಟ ಆಗ್ತಾ ಇದೆ. ನಿಮ್ಮ ಬಗ್ಗೆ ಅವಳು ತುಂಬ ನೋವು ಅನುಭವಿಸ್ತಾ ಇದ್ದಾಳೆ. ನನ್ನಿಂದ ನಿಮ್ಗೆ ಆ ರೀತಿ ಆಗಿದ್ದಕ್ಕೆ
ನಿಜವಾಗ್ಲೂ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಾವ. ನೋಡಪ್ಪ, ಅದನ್ನೆಲ್ಲ ಬಿಟ್ಟಾಕು. ಆ ಥರ ಏನೂ ಇಲ್ಲ, ಆಗೋಯ್ತಲ್ವಾ? ಗಾಯ ಕೂಡ ವಾಸಿಯಾಗಿ ತುಂಬಾ ದಿನ ಆಗೋಯ್ತು. ನೀನಿನ್ನೂ ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡಿದ್ಯಾ? ಯಾರಾದ್ರೂ ಬೇಕು ಅಂತ ಹಾಗೆ ಮಾಡ್ತಾರ ಹೇಳು? ಅಮ್ಮ ಗೀತಾ, ಏನೂ ಇಲ್ಲಮ್ಮ. ನಿನ್ ಗಂಡನ ಮೇಲೆ ನಿಜವಾಗ್ಲೂ ನನಗೆ ಕೋಪ ಇಲ್ಲ. ಅದು ಬೇಕು ಅಂತ ಮಾಡಿರೋದಲ್ಲಮ್ಮ. ಅಷ್ಟಕ್ಕೂ ಬಂದಿರೋದು ನಿಮ್ಗೋಸ್ಕರ ಅಲ್ಲ. ನನ್ ದೊಡ್ಡ ಮಗಳು ಲತಾಂಬಾ, ಲತಾಂಬಾ. ಅಂದ್ರೆ ನೀವ್ ನಮ್ಮನ್ನ ನೋಡಕ್ ಬಂದಿಲ್ವಾ? ನಿಮ್ಮನ್ನು ನೋಡ್ತೀನಿ. ನೀವೇನಾದ್ರೂ ಸ್ಪೆಷಲ್ ನ್ಯೂಸ್ ಹೇಳಿದ್ರಾ? ನೀವ್ ಹಾಗೆ ಹೇಳ್ದಾಗ ಇದಕ್ಕಿಂತ ಬೇಗ ಓಡ್ಕೊಂಡ್ ಬರ್ತೀವಿ. ಎಲ್ಲಿದ್ಯಮ್ಮ ಲತಾಂಬಾ? ಅಮ್ಮ ಲತಾಂಬಾ, ಲತಾಂಬಾ. ಅಮ್ಮ, ಅಯ್ಯಯ್ಯೋ, ಮೆತ್ತಿಗೆ ಓಡ್ಬೇಡಮ್ಮ. ಅಮ್ಮ, ತಾಯಿ ಆಗ್ತಿದ್ಯಾ ಅಂದ್ಮೇಲೆ ಮುಖದಲ್ಲಿ ಎಂತ ಕಳೆ ಬಂದಿದೆ ನೋಡು. ಅಪ್ಪ ಆಶೀರ್ವಾದ ಮಾಡಿ. ಒಳ್ಳೆ ಗಂಡು ಮಗು ಹುಟ್ಲಿ ಕಣಮ್ಮ. ಅಮ್ಮ ಗೀತಾ, ನಿಮ್ಮ ಅಪ್ಪ ಅಮ್ಮ ಬಂದು ಖುಷಿನಲ್ಲಿ ಹಾಗೆ ನಿಂತ್ಕೊಂಡ್ಬಿಟ್ರೆ ಹೇಗೆ? ಕಾಫಿ ನಟಿನೋ ಮಾಡ್ಕೊಂಬಮ್ಮ ಹೋಗಿ. ಸರಿ ಮಾವ. ನಮಸ್ಕಾರ. ತುಂಬಾ ಸಂತೋಷ ಆಯ್ತು ನಿಮ್ ಸೊಸೆ ಗರ್ಭಿಣಿಯಾಗಿರೋದನ್ನ ಕೇಳಿ. ನೀವ್ ಇಷ್ಟಲ್ಲೇ ಅಜ್ಜಿ ಆಗ್ತಾ ಇದ್ದೀರಾ. ಈ ಮನೆಗೆ ವಾರಸ್ದಾರ ಬರ್ತಾ ಇದ್ದಾನೆ. ಹಾ, ನಮ್ ವಾರಸ್ದಾರನ. ಅವ ಹುಟ್ಟಿದ ಮ್ಯಾಲ ಈ ನಮ್ಮ ಆಸ್ತಿ ಇನ್ನೂ ಜಾಸ್ತಿ ಆಗ್ತದ. ಹೌದು ಲತಾ, ನಿನಗೇನ್ ತಿನ್ಬೇಕು ಅನ್ನಿಸ್ತಿದ್ಯೋ ಗೊತ್ತಿಲ್ಲ. ನಿನಗೇನ್ ತಿನ್ಬೇಕು ಅನ್ಸಿದ್ರು ಹೇಳು, ಅದನ್ನೆಲ್ಲ ನಾನ್ ಮಾಡಿ ಕಳಿಸ್ತೀನಿ. ಸಿಹಿ ತಿನ್ಬೇಕು ಅನ್ಸ್ತಿದ್ಯಾ, ಹುಳಿ ಖಾರ ತಿನ್ಬೇಕು ಅನ್ಸ್ತಿದ್ಯಾ? ನನಗಂತೂ ಎಲ್ಲ ಹುಳಿ ಆಗಿರೋದು, ಖಾರವಾಗಿ ತಿನ್ಬೇಕು ಅಂತ ಅನಿಸ್ತಾ ರೀ. ನೀವು ವಾರಸ್ದಾರ ಅಂತಿದ್ರಿ. ಲತಾಂಬಾಗೆ ಖಂಡಿತ ಹೆಣ್ಮಗುನೇ ಹುಟ್ಟೋದು. ಇದೇನೇ ಇದು? ಈಗ ತಾನೇ ವಿಷಯ ಗೊತ್ತಾಗಿದೆ. ಡಾಕ್ಟ್ರೆ ಯಾವ ಮಗು ಅಂತ ಹೇಳಿರಲ್ಲ, ನೀನ್ ಮೊದ್ಲೇ ಹೇಳ್ಬಿಡ್ತಾ ಇದೀಯಾ? ಎಲ್ಲಾನು ಡಾಕ್ಟ್ರೇ ಹೇಳ್ಬೇಕು ಅಂತಿಲ್ಲ. 2 ಹೆಣ್ಮಕ್ಳನ್ನ ಹೆತ್ತಿರೋ ತಾಯಿ ನಾನು. ಹೆಣ್ಮಗು ಹೊಟ್ಟೆಲಿದ್ದಾಗ ತಾಯಿಯಾಗೋಳಿಗೆ ಏನೇನಾಗುತ್ತೋ, ಏನೇನ್ ತಿನ್ಬೇಕು ಅನ್ಸುತ್ತೋ ಅದನ್ ನೋಡಿನೇ ಹುಟ್ಟೋ ಮಗು ಗಂಡ ಹೆಣ್ಣ ಅಂತ ಸುಲಭವಾಗಿ ಹೇಳ್ಬಿಡ್ಬೋದು. ಸಿಹಿ ತಿನ್ಬೇಕು ಅನ್ಸಿದ್ರೆ ಗಂಡ್ ಮಗು ಹುಟ್ಟುತ್ತೆ ಅಂತ, ಹುಳಿ ಖಾರವಾಗಿ ತಿನ್ಬೇಕು ಅನ್ಸಿದ್ರೆ ಹೆಣ್ಮಗು ಹುಟ್ಟುತ್ತೆ ಅಂತ. ಇವಳಿಗೆ ಹುಳಿ ಖಾರವಾಗಿ ತಿನ್ಬೇಕು ಅನ್ಸ್ತಿದ್ಯಲ್ಲ, ಖಂಡಿತವಾಗ್ಲೂ ಹೆಣ್ಮಗುನೆ. ಇದೇನಾ ಬರುದ್ರಾಗ ಮೊಮ್ಮಗಳನ್ನ ಕತ್ಯಾಳ? ಹ್ಞೂ ಯವ್ವ, ಆಕಿ ಹೇಳ್ತಿರೋದು ಕರೆಕ್ಟ. ನೀನು 3 ಮೊಮ್ಮಕ್ಕಳು ನನ್ನ ಹೊಟ್ಯಾಗಿದ್ದಾಗ ನನಗ್ ಒಂದಿನಾನು ಹುಳಿ ಖಾರ ತಿನ್ಬೇಕು ಅನಿಸ್ಲಿಲ್ಲ. ಬರೀ ಸ್ವೀಟ ತಿನ್ಬೇಕು ಅನಿಸ್ತಿತ್ತ. ಅದಕ್ಕ ಯಾವಾಗ ನೋಡಿದ್ರ ಸಿಹಿ ತಿನ್ಬೇಕು ಅನಿಸ್ತಿತ್ತ. ಅದಕ್ಕ ಗಂಡು ಮಕ್ಳು ಹುಟ್ಟ್ಯಾರ. ಈಕಿ ಏನೋ ಹುಳಿ ತಿನ್ಬೇಕಂತ ಅನಿಸ್ತೈತಿ ಅಂತಾಳ. ನನ್ನ ಮನೆ ಹಾಳು ಮಾಡ್ತಾಳ ಈಕಿ. ಹೆಣ್ಮಗು ಹುಟ್ಟಿದ್ರೆ ಮಹಾಲಕ್ಷ್ಮಿ ಹುಟ್ಟಂಗೆ. ಪಲ್ಲವಿ, ಅವಳಿಗೆ ಏನೇನ್ ಇಷ್ಟನೋ ಖಾರದ ಪದಾರ್ಥ ಎಲ್ಲನೂ ನೀನ್ ಮಾಡಿ ನಮ್ಮ ಮನೆಯಿಂದ ಇವಳಿಗೆ ಕಳಿಸ್ಕೊಡೋಣ. ಏ ಲತಾ, ಇಲ್ ನೋಡ, ನಿನ್ ಹೊಟ್ಟಿ ಈಗಷ್ಟ ಕಟ್ಟಾಕತ್ತೈತಿ. ಇನ್ನು ಮಾಂಸ ಕೂಡ ಸೃಷ್ಟಿಯಾಗಿರಲ್ಲ. ನೀ ಈಟ್ರಾಗ ಬಂದ ಹೆಣ್ಣ ಗಂಡ ಅಂತ ಡಿಸೈಡ್ ಮಾಡಿದ್ರ ಹೆಂಗ? ಅದ್ ಏನಾರ ಆಗಿರ್ಲಿ, ಇವತ್ತಿಂದ ನೀ ಹುಳಿ ಖಾರ ಅನ್ನೋದು ತಿನ್ನಂಗಿಲ್ಲ ಅಷ್ಟ. ಎಲ್ಲ ಸ್ವೀಟ ತಿನ್ಬೇಕು ಅಂತ ಹೇಳತ್ತೀನಿ. ಏ ತಿರುಪತಿ, ನಿನ್ ಹೆಂಡತಿ ಹುಳಿ ತಿನ್ಲಾರ್ದಂಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ. ಏನ್ ತಿಂದ್ರ ಸೀನ ತಿನ್ಬೇಕ. ಅನ್ನ ತಿನ್ನೋದು ಬಿಟ್ರು ಸರಿ, ಸಿಹಿ ತಿನ್ನೋದು ಮಾತ್ರ ಬಿಡಂಗಿಲ್ಲ. ಅಯ್ಯಯ್ಯೋ, ಏನ್ ಪಲ್ಲವಿ, ಮದ್ವೆ ಚೆನ್ನಾಗ್ ನಡೀತಾ? ಹಾ, ಚೆನ್ನಾಗಾಯ್ತಮ್ಮ. ಕಾಫಿ ಕುಡೀರಿ. ನಾನ್ ಕಾಫಿ ಕುಡಿತೀನಿ. ನೀನ್ ಅಷ್ಟ್ರಲ್ಲಿ ನಿನ್ ಬ್ಯಾಗ್ ಎಲ್ಲ ಎತ್ತಿಟ್ಕೋ. ಕಾಫಿ ಕುಡ್ದು ಮನೆಗೆ ಹೊರಟ್ಬಿಡೋಣ. ಪಲ್ಲವಿ, ನಾಗರಾಜ್ ಅಂತ ಇನ್ನೂ ಇಬ್ರು ಸೇರ್ಕೊಂಡು ಚಿಕ್ಕ ಚಿಕ್ಕ ವ್ಯಾಪಾರ ಮಾಡಿ ಸಂಪಾದನೆ ಮಾಡಿದೀರಾ. ಎಲ್ರಿಗೂ ಸೇರ್ಬೇಕು ಅಂತ ಹೇಳಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ನ ಸೃಷ್ಟಿ ಮಾಡಿ ನಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ನಂಬಿಸಿದೀರಾ. ಅವ್ರು ಇವಾಗ ನಿಮ್ ಮನೇಲಿ ಇಲ್ಲ ಅಂತ ನಮ್ ಗೂಢಚಾರರು ಹೇಳಿದ್ದಾರೆ. ನೀವ್ ಮಾಡಿರೋ ಅಂತ ಮೋಸಕ್ಕೆ ನಿಮ್ ಮೇಲೆ ದೊಡ್ಡ ಚೀಟಿಂಗ್ ಕೇಸ್ ಹಾಕಿ ನಿಮ್ ಮನೇಲಿ ಎಲ್ರನ್ನೂ ಅರೆಸ್ಟ್ ಮಾಡಿಸ್ತೀನಿ. ಎಲ್ಲಿಗೆ ಹೋಗಾತ್ತೀರಿ? ನೀವ್ ಎಲ್ಲಿಗೂ ಹೋಗಂಗಿಲ್ಲ. ಈ ಮನೆಯಾಗ ಇರ್ಬೇಕ. ಏನೇ ಕನಕ, ನೀನೇ ಮಾತಾಡ್ತಿರೋದು? ಹೌದು. ಮಾತು ಶುರು ಮಾಡಕ್ ಮುಂದ ಲತಾಗ ಅವ್ವ ಅಪ್ಪ ಇಲ್ಲಂತ ಇವ್ರ ಅವ್ವ ಅಪ್ಪ ಅಂತ ಹೇಳ್ಕೊತಾರ. ಈಗ ಅಕ್ಕಿ ಗರ್ಭಿಣಿ ಅದಾಳ. ಅವ್ವ ಅಪ್ಪನಂಗ ಎಲ್ಲಾ ನೋಡ್ಕೋಬೇಕಾದ ಇವ್ರ ಅಲ್ಲ.
ಅತ್ತಿಯಾಗಿ ಎಲ್ಲ ನಾನ ನೋಡ್ಕೋಬೇಕೇನ? ಖಂಡಿತ ಕಣಮ್ಮ. ಲತಾ ನಮ್ಮ ಹೋಟೆಲ್ ಹುಡ್ತಾ ಇದ್ರು ಕೂಡ ಅವಳು ನಮ್ ದೊಡ್ಡ ಮಗಳಿದ್ದ ಹಾಗೆ. ನಾವು ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಆವಾಗ ಬಂದು ನೋಡೋದಲ್ಲ, ಇಲ್ಲ ಇದು ನೋಡ್ಕೋಬೇಕ. ಅಮ್ಮ ಏನು ಪ್ಲೇಟ್ ಚೇಂಜ್ ಮಾಡ್ಬಿಟ್ರು? ಸರಿ ಬಿಡು, ಇಲ್ಲಿದ್ರೆ ಗರ್ಭಿಣಿ ಅಂತ ನೋಡ್ದೆ ಕೆಲ್ಸ ಮಾಡು ಅಂತ ಹಿಂಸೆ ಕೊಡ್ತಾ ಇರ್ತಾರೆ. ನಾಗರಾಜ್ ಮಾವ ಪಲ್ಲವಿ ಅತ್ತೆನಾ ಲತಾನ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಅಮ್ಮ, ಮಗಳು ಪ್ರೆಗ್ನೆಂಟ್ ಆದ್ರೆ ತವ್ರ ಮನೆಗೆ ಹೋಗ್ತಾರಲ್ಲ, ಪಾಪ ಇವಳಿಗೆ ತವ್ರ ಮನೆನೇ ಇಲ್ಲ. ಲತಾ ಆ ಆಸೆನ್ ಕೂಡ ತೀರಿಸ್ಕೊಳ್ಳಿ. ಲತನ್ನ ಪಾಪ ಪಲ್ಲವಿ ಅತ್ತೆ ಮನೆ ಕಳ್ಸೋಣ. ಏಯ್, ಅಲ್ಲಿ ಕಳ್ಸೋದೇನ? ಎಲ್ಲ ಇಲ್ಲಿರುವಾಗ ಇವ್ರೇ ಇಲ್ಲಿರ್ತಾರ ಬಿಡೆ. ಏನ್ ನಾಗರಾಜಣ್ಣ ಇರಂಗಿಲ್ಲ ಮಗಳಿಗೋಸ್ಕರ? ಅದೇನು ಅಂದ್ರೆ ನಾವಿಲ್ಲೇ ಇರೋದು ಯಾಕೋ ಸರಿ ಅನ್ಸಲ್ಲ. ಅಳಿಯಂದ್ರೆ ಅಂತ ದೊಡ್ಡ ವ್ಯಕ್ತಿ ಬಾಯ್ ಬಿಟ್ಟು ಕೇಳ್ತಿದಾರೆ, ಇಲ್ಲ ಅಂದ್ರೆ ಹೇಗೆ? ಅವರು ಲತಾಗೋಸ್ಕರ ಕೇಳ್ತಿದ್ದಾರೆ, ನೀವ್ ಸುಮ್ನಿರಿ. ಇರ್ತಾರ್ ಬಿಡಮ್ಮ, ಇವ್ರ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇದ್ದು ಲತಾನ ಚೆನ್ನಾಗ್ ನೋಡ್ಕೋತಾರೆ. ನೀವ್ ಬನ್ನಿ, ನಾನ್ ಹೇಳ್ತೀನಿ, ಬನ್ನಿ, ನಡೀರಿ. ನಡೀರಿ ನಡೀರಿ. ನೀವೇನ ಕೆಲ್ಸಕ್ ಹೋಗದೆ ಇಲ್ಲ ನಿಂತೀರಿ? ಹೋಗ್ರಿ. ಹೋಗ್ತಾ ಇದೀವಮ್ಮ. ಬಾ 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 ಬಾ. ಏನಮ್ಮ ಏನತ್ತೆ ನೀವು ಇಲ್ಲಿದ್ರೆ ಏನೇನ್ ಪಂಚಾಯ್ತಿ ಅಂತ ನಿಮ್ಗೆ ಗೊತ್ತಲ್ವಾ? ಅವೆಲ್ಲ ಅನುಭವಿಸೋದಕ್ಕಾಗದೆ ತಾನೇ ನಾವ್ ಈ ಮನೆಯಿಂದ ಹೊರಗಡೆ ಹೋಗಿದ್ದು. ಮತ್ತೆ ಇಲ್ಲೇ ಇರೋಣ ಅಂತಿದ್ದೀರಲ್ಲ. ಹೌದು ಅಳಿಯಂದ್ರೆ, ಇರೋಣ. ಇವಾಗ ಏನಾಗೋಗುತ್ತೆ? ಅಮ್ಮ ಸುಮ್ನಿರು. ಅವ್ರು ನಿಮಿಷಕ್ಕೂ ಒಂದೊಂದ್ ತರ ಮಾತಾಡ್ತಾರೆ, ಅವಮಾನ ಮಾಡ್ತಿರ್ತಾರೆ. ನಮ್ಗಿದೆಲ್ಲ ಬೇಕಾ ಹೇಳು? ಅಷ್ಟು ಬೇಕಂದ್ರೆ ಲತಾಂಬನ ಅವಾಗ ಮನೆ ಕರ್ಕೊಂಡು ಹೋಗೋಣ. ಅಯ್ಯೋ, ನಿಂಗ್ ವಿಷಯ ಅರ್ಥ ಆಗ್ತಿಲ್ವಾ? ಇಲ್ ನಾವ್ ಇರ್ಬೇಕಾಗಿರೋದು ಬರೀ ಲತಾಗೋಸ್ಕರ ಅಲ್ಲ, ನಮ್ ಮಕ್ಳಿಗೋಸ್ಕರ ಕೂಡ. ಲತಾ ಈಗ ಗರ್ಭಿಣಿ ಆಗಿದ್ದಾಳೆ. ಅವ್ರ ಮಕ್ಳಿಗೆ ನಿಮ್ ಮಕ್ಳು ಹೆಂಡತಿಯರಾಗಿದ್ದಾರೆ, ಈ ಮನೆ ಸೊಸೆಯರಾಗಿದ್ದಾರೆ. ಅವ್ರ ಸಂಸಾರ ಮಾತ್ರ ಸರಿ ಹೋಗಿಲ್ಲ. ನಿಮ್ ಮಕ್ಳು ಸಂಸಾರ ಸರಿ ಹೋಗಿ ಅವ್ರಿಬ್ರು ಗರ್ಭಿಣಿ ಆಗೋವರೆಗೂ ನಾವಿಲ್ಲೇ ಇರೋಣ. ಅದೇನೋ ಅತ್ತೆ? ಅಳಿಯಂದ್ರೆ, ದೊಡ್ಡೋಳ್ ನಾನು ಈ ತರ ಹೇಳ್ತಿದ್ದೀನಿ ಅಂದ್ರೆ ಅದ್ರಲ್ಲೇನೋ ಅರ್ಥ ಇದೆ ಅಂತ ನಂಬಿ ನೀವಿಲ್ಲಿರಿ, ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿ ಅವರು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾರೆ. ಪ್ರತಿಯೊಂದಕ್ಕೂ ನಾವು ಸೀರಿಯಸ್ ಆಗ್ದೇನೆ ಅವ್ರೇನೇ ಮಾಡಿದ್ರು ಕೂಡ ಎಲ್ಲಾನು ನಾವ್ ಲೈಟ್ ಆಗಿ ತಗೊಂಡು ನಗ್ತಾ ನಗ್ಸಿ ನಮ್ ಮಕ್ಳು ಸಂಸಾರ ಸರಿ ಹೋಗ್ಬೇಕು. ಅರ್ಥ ಆಯ್ತಾ? ಆಗ್ಲಿ ಬಿಡಿ, ದಿನ ಜಗಳ ಮಾಡ್ಕೊಂಡೇ ಇರಕ್ಕಾಗತ್ತಾ? ನಗ್ನಗ್ತಾ ಇದ್ರಾಯ್ತು ಬಿಡಿ. ಸಾಲದೆ ಇದು ಸಾಲದೆ, ಇನ್ನೇನ್ ಬೇಕು ಹೇಳು ನೀನೀಗ? ಸಾಲದೆ ಇದು ಸಾಲದೆ, ಮನಸ್ಸಲ್ಲೆಲ್ಲ ನೀನೇ ತುಂಬಿರುವೆ. ನೀನ್ ಯಾಕೆ ನನ್ ಸೀರೆ ಮಡ್ಚಿಡ್ತಿದ್ಯಾ? ಏನು ತಪ್ಪಾ? ನಾನ್ ಕಟ್ಕೊಂಡಿರೋ ಹೆಂಡತಿ ಉಟ್ಕೊಳ್ಳೋ ಅಂತ ಸೀರೆ ನಾನ್ ಮಡ್ಚಿಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇಲ್ಲಿ ನೀವ್ ನನ್ ಸೀರೆ ಮಡ್ಚಿರೋದನ್ನ ನಿಮ್ಮಮ್ಮ ಏನಾದ್ರು ನೋಡಿದ್ರೆ ಇನ್ನ ಮುಗೀತು ಕತೆ. ಏನಾ ನೀನ್ ನನ್ ಮಗನ್ ಕಡೆನೆ ಸೀರೆ ಮಾಡ್ಸಕ್ ಹೇಳ್ತಿ, ಒಗಸ್ತಿ, ಇಸ್ತ್ರಿ ಮಾಡಿಸ್ತಿ ಅಂತ ಹೇಳಿ ಇಲ್ದೇ ಇರೋದನ್ನ ಕಟ್ಕೊಂಡು ನನಗ್ ಬೈತಾರೆ. ಈಗ ಅದೆಲ್ಲ ಬೇಕಾ ನನಗೆ? ಕೊಡ್ರಿ ಇಲ್ಲಿ. ಏಯ್, ನಾನ್ ಮಡ್ಚಿಡ್ತೀನಿ, ಕೊಡು ಇಲ್ಲಿ. ಏನು ಏನು ಅಂತ ಗೊತ್ತಿಲ್ವಾ? ಬೆಳಿಗ್ಗೆ ಹೀಗೆಲ್ಲ ಆಡ್ಬೇಡ, ದೂರ ನಿಂತ್ಕೋ. ಗಂಡ ಹೆಂಡತಿಗೆ ಟೈಮು ಲಿಮಿಟು ಬೆಳಗ್ಗೆ ರಾತ್ರಿ ಅಂತ ಇರಲ್ಲ. ಅಷ್ಟಕ್ಕೂ ನಾವೆಲ್ಲ ಗಂಡ ಹೆಂಡತಿ ಆಗಿದ್ದೀವಿ, ಇನ್ನು ಲವರ್ಸ್ ಆಗೇ ಇದೀವಿ ಅಲ್ವಾ? ನಿನ್ನೆ ಏನೋ ಸ್ವಲ್ಪ ಅದೃಷ್ಟ ಕುಲಾಯಿಸ್ತು, ಲವರ್ಸ್ ಆಗಿರೋರು ಗಂಡ ಹೆಂಡತಿ ಆಗ್ಬಿಡ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಆ ನಮ್ ಅಜ್ಜಿ ಒಬ್ಳು ಇದ್ದಾಳೆ ನೋಡು, ನಮ್ಮ ಅಜ್ಜಿ ಮಾಡಿದ ರಾಧಾಂತಕ್ಕೆ ನನಗೆ ಬಂದಿದ್ದ ಕೋಪಕ್ಕೆ ದೊಡ್ಡದಾಗಿ ಒಂದ್ ಗುಂಡಿ ತೋಡಿ ಕುತ್ತಿಗೆವರೆಗೂ ಅವ್ರನ್ನ ಹೂತ್ ಹಾಕ್ಬಿಟ್ಟು ಇರುವೆಗಳ ಕೈಲಿ ಕಚ್ಚಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅಯ್ಯೋ ರಾಕ್ಷಸ! ಮತ್ತಿನ್ನೇನು, ಅಷ್ಟಕ್ಕೂ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು. ಏಯ್, ಮತ್ತೆ ಅತ್ಯಾಗ ಆಡ್ಬೇಡ. ಎಷ್ಟು ಅಳು ಬರ್ತಾ ಇದೆ ಗೊತ್ತಾ ಅದನ್ನ ನೆನೆಸ್ಕೊಂಡ್ರೆ? ಬಂಗಾರದಂತ ರಾತ್ರಿನ ಹಾಳು ಮಾಡ್ಬಿಟ್ರಲ್ಲ. ಸಾಕು ಬಿಡಿ, ಡೋರು ಹಾಕಿಲ್ಲ. ನಮ್ಮತ್ತೆ ನಿಮ್ಮಜ್ಜಿ ಯಾರಾದ್ರೂ ನೋಡ್ಬಿಟ್ರೆ ಮುಗೀತು ಕತೆ. ನೋಡಿದ್ರೆ ನೋಡ್ಲಿ ಬಿಡು, ಯಾಕೆ ಭಯನಾ? ಆಹಾ, ಹೌದು, ಯಾಕೆ ಭಯನಾ? ಅಯ್ಯೋ ಅತ್ತೆ ಬಂದ್ರು. ಭಯ ಅಂದ್ರೆ ಭಯನಾ ಅಂತ ಅಷ್ಟೊಂದು ಪೋಸ್ ಕೊಟ್ಟೆ, ಈಗ ಅತ್ತೆ ಅಂದ ತಕ್ಷಣ ಹೆದರ್ಕೋತಿದ್ಯಾ? ನೀನ್ ಸುಮ್ನೆ ಹೇಳಿದ್ದು, ನಾನು ಸುಮ್ನೆ ಹೆದರ್ಕೊಳ್ಳೋ ತರ ನಾಟಕ ಮಾಡ್ದೆ. ಸಾಕ್ ನಿಲ್ಸು ನಿನ್ನ ಆಟನ.
ಏನೇ ಹೇಳು ಇವಾಗ ನಮ್ಗೆ ಒಳ್ಳೆ ಟೈಮು ಶುರುವಾಗಿದೆ ಅನ್ಸತ್ತಪ್ಪ. ಅತ್ಗೆ ತಾಯಿ ಆಗ್ತಾ ಇದ್ದಾರೆ. ಅತ್ಗೆನ ನೋಡ್ಕೊಳ್ಳೋದಿಕ್ಕೆ ನಮ್ಮಮ್ಮ ನಿಮ್ಮ ಅಪ್ಪ ಅಮ್ಮನ ಇಲ್ಲೇ ಇರಿ ಅಂತ ಹೇಳಿದ್ದಾರೆ. ನನಗಂತೂ ಇದು ಎಷ್ಟು ಆಶ್ಚರ್ಯ ಅಂತ ಅನ್ನಿಸ್ತು ಗೊತ್ತಾ? ಏಯ್ ಯಾಕೆ ನಗ್ತಾ ಇದೀಯಾ? ನಿಮ್ಮಮ್ಮ ಏನೋ ನಮ್ಮಪ್ಪ ಅಮ್ಮನ ಮೇಲಿರೋ ಪ್ರೀತಿಗಿಲ್ಲಿರು ಅಂತ ಹೇಳಿಲ್ಲ ಬಿಡಿ. ಸುಮ್ನೆ ಮೇಲ್ಮೇಲ್ ಜಗಳ ಆಡ್ತಾ ಇರ್ತಾರೆ ಅಷ್ಟೇ. ಪಾಪ ಅತ್ಗೆಗೆ ಅಪ್ಪ ಅಮ್ಮ ಯಾರು ಇಲ್ವಲ್ಲ, ಆ ಕೊರತೆ ಅವರಿಗೆ ಕಾಣಿಸ್ಬಾರ್ದು ಅಂತ ಆತರ ಹೇಳಿದ್ದು. ಹೇಳಿರ್ಬೋದೇನೋ. ಮತ್ತೆ ನೀನೇನ್ ಅನ್ಕೋತಾ ಇದ್ದೆ? ಏನಿಲ್ಲ ಬಿಡು. ಆದ್ರೆ ಇವತ್ ನಿನ್ನ ನೋಡ್ತಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಏನಕ್ಕೆ? ಇವತ್ತು ನಮ್ಮಪ್ಪ ಅಮ್ಮ ಬಂದಿದ ತಕ್ಷಣ ಅವ್ರನ್ನ ಎಷ್ಟ್ ಚೆನ್ನಾಗಿ ಮಾತಾಡಿಸ್ದೆ. ಒಳ್ಳೆ ಮನ್ಸಿಂದ ನಮ್ಮಪ್ಪಂಗೆ ಸಾರಿ ಕೇಳ್ದೆ. ಅವರು ಕೂಡ ಕರಗ್ ಹೋಗ್ಬಿಟ್ರು ಗೊತ್ತಾ? ನನಗ್ ಮಾತ್ರ ಅವ್ರ ಜೊತೆ ತಮಾಷೆಯಾಗಿ ಸಂತೋಷವಾಗಿ ಫ್ರೆಂಡ್ ತರ ಇರ್ಬೇಕು ಅಂತ ಇರೋದಿಲ್ವಾ? ಅವ್ರು ಯಾವಾಗ್ಲೂ ಸೀರಿಯಸ್ ಆಗಿ ಇರ್ತಾರೆ. ನಾನೇನ್ ಮಾಡ್ಲಿ? ಇನ್ಮೇಲೆ ಹಾಗಿರಲ್ಲ ಬಿಡು. ನೀನು ಇವತ್ ನಮ್ಮಪ್ಪಂಗೆ ಸಾರಿ ಕೇಳಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ನಿನಗೇನ್ ಬೇಕು ಅಂತ ಕೇಳು. ಏನಿದು? ದೇವತೆ ವರ ಕೊಡ್ತಾ ಇದ್ದಾಳೆ. ಮುತ್ತು.